ನಮಸ್ಕಾರ. ದಿಲೀಪ್ ಶರ್ಮಾ ಅಂತ, ಶರಣರ ಶಕ್ತಿ ಚಲನಚಿತ್ರದ ನಿರ್ದೇಶಕರು. ಇವಾಗ ರಿಲೀಸ್ಗೆ ಪ್ರಿಪರೇಷನ್ಸ್ ಹೇಗೆ ನಡೀತಿದೆ, ಏನೇನು ಕ್ರಮಗಳನ್ನ ತಗೊಳ್ತಾ ಇದ್ದೀರಾ? ನಾವು ಜನರಲ್ ಆಗಿ ಹೇಳ್ಬೋದು ಅಂದ್ರೆ ಬೇರೆ ಸಿನಿಮಾಗಳ ತರ ನಮಗೇನು ಪ್ರೆಷರ್ ಇಲ್ಲ. ವಿ ಆರ್ ಕೂಲ್. ಬಿಕಾಸ್ ಏನಂತಂದ್ರೆ, ಒಂದು ಸಾಂಸ್ಕೃತಿಕ ನಾಯಕನ ಸಿನಿಮಾ ಮಾಡ್ತಿರೋದ್ರಿಂದ ಸರ್ಕಾರದ ಎಲ್ಲಾ ಜನಗಳು ನಮಗೆ ಫೋನ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ, ಬೈಟ್ಗಳು ಕೊಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ಮಠಾಧೀಶ್ವರರು, ಬಸವಪುರ ಸಂಘಟನೆಗಳು, ಆಮೇಲೆ ಎಲ್ಲಾ ಶರಣರು ಶರಣೆಯರು ನಮ್ಮ ಸಿನಿಮಾ ಇದು, ನಾವೆಲ್ಲ ಬರ್ತೀವಿ, ನಾವೆಲ್ಲ ನೋಡ್ತೀವಿ ಅಂತಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮ ಸಿನಿಮಾದಲ್ಲಿ ಮಿಸ್ ಯೂನಿವರ್ಸ್ ಪೆಟೆಂಟ್ ಶ್ರುತಿ ಹೆಗ್ಡೆ ಅವರು ತುಂಬಾ ಚೆನ್ನಾಗಿ ಅನುಭವ ಮಾಡಿದ್ದಾರೆ. ಆಮೇಲೆ ಪದ್ಮಶ್ರೀ ಮುನಿವೆಂಕಟಪ್ಪನವರು ಅವರೇ ಖುದ್ದು ತಾವೇ ಹರಿಚಂದ್ರ ಕೇರಿ ಮುಖ್ಯ ತಂದೆ ಪಾತ್ರ ಮಾಡಿದ್ದಾರೆ. ಇದು ನಮ್ಮ ಏನು ಬಸವಣ್ಣನ ಆಶೀರ್ವಾದ ಅನ್ಕೋಬೇಕು, ಪೂರ್ವಜನ್ಮದ ಪುಣ್ಯ ಅನ್ಕೋಬೇಕು. ಅವರು ಅಷ್ಟು ವಯಸ್ಸಿನಲ್ಲಿ ಪದ್ಮಶ್ರೀ ಆದರೂ ಸಹಿತ ನಮ್ಮ ಸಿನಿಮಾದಲ್ಲಿ ಅಲ್ಲಿಗೆ ಬರ್ಸಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಸೆಳೆದಿದ್ದಾರೆ. ಬಹಳ ಜನಕ್ಕೆ ಅದೊಂದು ಹೆಮ್ಮೆ ವಿಚಾರ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ಸು ಅಂತಂದು ತುಂಬಾ ಚೆನ್ನಾಗಿ ಒಂದೇನಾದ್ರೂ ಹೊಸದ್ ಮಾಡೋಣ ಸರ್, ಬಸವಣ್ಣನ ಸಿನಿಮಾ 50 ವರ್ಷ ಆದ್ಮೇಲೆ ಮಾಡ್ತಾ ಇದೀವಿ. ನಾವು ಆಕ್ಚುಲಿ ಹಿಂದೆ ಅಶೋಕ್ ಅವರು ಮಾತಾಡ್ಸಿದ್ವಿ, ಶ್ರೀಧರ್ ಸರ್ ಮಾತಾಡ್ಸಿದ್ವಿ. ಸರ್ ನಿಮ್ಮ ಅನುಭವ ಹೆಂಗೆ ಸರ್? ಅವ್ರು ಹೇಳಿದ್ದಿದೆ, ನೀವು ಮಾಡ್ತಾರದು ಬಸವಣ್ಣನ ಸಿನಿಮಾ ಬಹಳ ಹುಷಾರಾಗಿ ಮಾಡ್ರಿ. 50 ವರ್ಷ ಆದ್ಮೇಲೆ ಸಿಕ್ಕಾಪಟ್ಟಿ ಕಾಂಟ್ರವರ್ಸಿಗಳು, ಸಿಕ್ಕಾಪಟ್ಟಿ ಜಗಳಗಳು, ಸಿಕ್ಕಾಪಟ್ಟಿ ಹೋರಾಟಗಳು ಇರುತ್ತೆ, ಅದಕ್ಕೆಲ್ಲ ತಯಾರಾಗಿ ನೀವು ಮಾಡ್ರಿ ಅಂತ. ನಮ್ಗೇನು ಆ ಥರದ್ದು ಏನು ಆಗ್ಲಿಲ್ಲ, ಸಪೋರ್ಟ್ಗಳೇ ತುಂಬಾ ಇದೆ. ಸೊ ಹಾಗಾಗಿ ಬಿಡುಗಡೆ ಮಾಡೋದು ಇದು ಬಸವಣ್ಣನ ಸಿನಿಮಾ, ಬಸವಣ್ಣನ ಜನಕ್ಕೆ ತೋರಿಸ್ತಾ ಇದೀವಿ. ಸೊ ಇದರಲ್ಲಿ ಅವರಾಗಿ ಬಂದ್ರೆ ಅದು ಆಶೀರ್ವಾದ, ಇಲ್ಲ ಅಂತಂದ್ರೆ ಪ್ರಸಾದ. ಸೊ ಎರಡಕ್ಕೂ ತಯಾರಾಗಿ ಸೊ ಬಹಳ ಕೂಲಾಗಿ ನಾವು ರಿಲೀಸ್ ಮಾಡ್ತಾ ಇದೀವಿ. ಆಮೇಲೆ ಬಸವಣ್ಣ ಯಾವಾಗಲೂ ನಮ್ದರ ಕೈ ಬಿಡಲ್ಲ ಅನ್ನೋ ಮಾತಿದೆ. ಬಸವ ಎನ್ನುವ 3 ಅಕ್ಷರ ಹೃದಯ ಕಮಲದಲ್ಲಿ ಇದ್ದಾಗ ಎಲ್ಲದೂ ಸಹಜವಾಗಿ ನಡೆಯುತ್ತೆ ಅಂತ ನಮ್ಮ ಸ್ವಾಮಿಗಳು ನನಗೆ ಬಹಳ ಸರಿ ಹೇಳಿದ್ರು. ಸೊ ಅದೇ ನಮ್ಮ ಪ್ರಯತ್ನ ಇದೆ, ಸಹಜವಾಗಿ ಹೋಗುತ್ತೆ ಅಂತ ನಾವು ನಂಬಿದ್ದೀವಿ. ಈಗ ಆಲ್ರೆಡಿ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು ಸಿನಿಮಾ, ಅಕ್ಟೋಬರ್ ಅಲ್ಲಿ ಏನೋ ಅನೌನ್ಸ್ ಮಾಡಿದ್ವಿ ಆಲ್ರೆಡಿ. ಸೊ ಏನಕ್ಕೆ ಮುಂದುವರಿತು ಸರ್? ನಾವು ಸಿನಿಮಾ ನೋಡಿಲ್ಲ, ಟ್ರೇಲರ್ ನೋಡಿ ಇಲ್ಲ ಇವ್ರ ಸಿನಿಮಾ ಸರಿ ಇಲ್ಲ, ಇವನಿಗೆ ಜ್ಞಾನ ಇಲ್ಲ, ಇವನಿಗೆ ಅಷ್ಟು ವಚನಗಳಿಗೆ ಗೊತ್ತಿಲ್ಲ, ಸೊ ಇವನು ಏನು ಅರ್ಧಂಬರ್ಧ ಜ್ಞಾನ ತಿಳ್ಕೊಂಡು ಸಿನಿಮಾ ಮಾಡೋನಿ ಅಂತಂದು ನಾವು ಇದನ್ನ ಚೇಂಬರಿಗೆ ಕಂಪ್ಲೇಂಟ್ ಕೊಟ್ಟರು. ನಾವೆಲ್ಲರೂ ಸೇರಿ ಚೇಂಬರ್ಗೆ ಹೋದ್ವಿ. ನಾವು ಹೇಳಿದ್ದು ಅವತ್ತು ಹೇಳಿದ್ವಿ, ಇಲ್ಲ ಎಲ್ಲರೂ ಬರ್ರಿ ಸಿನಿಮಾ ನೋಡ್ರಿ, ಸಿನಿಮಾ ಚೆನ್ನಾಗಿತ್ತು ಅಂದ್ರೆ. ನಮ್ಮ ನಿರ್ಮಾಪಕರು ಅದೇ ಮಾತು ಹೇಳಿದ್ರು, ನಮ್ಗೆ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂದ್ರೆ ಬಸವಣ್ಣನ ಸಿನಿಮಾನೇ ಬೇಕಾಗಿಲ್ಲ, ಬಟ್ ಏನೋ ಒಂದು ಬಸವ ಸೇವೆ ಮಾಡಬೇಕು, ಬಸವಣ್ಣನ ಜನಗಳಿಗೆ ನಾವು ವಿಷಯ ತಿಳಿಸ್ಬೇಕು ಅಂತ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಬರ್ರಿ ಸಿನಿಮಾ ನೋಡಿ ಅಂದ್ವಿ. ಸೊ ಅವರೆಲ್ಲ ಸಿನಿಮಾ ನೋಡಿ, ಅವರೆಲ್ಲ ಕಲೆಕ್ಷನ್ಸ್ ಹೇಳಿ, ಮತ್ತೆ ಅವರೆಲ್ಲರೂ ಒತ್ತುಗೂಡಿ ಇಲ್ಲ ಚೆನ್ನಾಗಿದೆ ಇದು ಸಿನಿಮಾ ಅಂತ ಹೇಳಿ ಆಮೇಲೆ ಅದನ್ನ ರಿಲೀಸ್ ಮಾಡಕ್ ನಮ್ಗೆ ಇಲ್ಲಿ ತನಕ ತೆಗೆದು. ಡಾಕ್ಟರ್ ಶ್ರುತಿ ಹೆಗ್ಡೆ ಅಂತ ತುಮಕೂರಲ್ಲಿ MD ಡೆಸರ್ಟಾಲಜಿ ಮುಗಿಸಿದ್ದೇನೆ. ನಾನು MS ಯೂನಿವರ್ಸಿಟಿ 2024 ಕೂಡ ಇಂಡಿಯಾಕ್ಕೆ ಫಸ್ಟ್ ಗ್ರೌಂಡ್ ತಗೊಂಡು ಬಂದಿರೋದು. ಇವಾಗ ನಾನು ಶರಣರ ಶಕ್ತಿ ಚಿತ್ರದಲ್ಲಿ ಸಂಕ್ರಾಂತ್ ಪಾತ್ರ ನಿರ್ವಹಿಸಿದ್ದೀನಿ. ಎರಡು 2 ಡಿಫ್ರೆಂಟ್ ಫೀಲ್ಡ್. ಒಂದು ಮಾಡಲಿಂಗ್ ಅಲ್ಲಿ ನಾವು ಮಾಡರ್ನ್ ಆಗಿ ಇರ್ತಾ ಇರ್ತೀವಿ, ಶರಣರ ಶಕ್ತಿಯಲ್ಲಿ ಟ್ರೆಡಿಷನಲ್ ಅಂಡ್ 2 ಡಿಫ್ರೆಂಟ್ ಸೆಂಚುರೀಸ್ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಅದೊಂಥರ ತುಂಬಾ ಚಾಲೆಂಜಿಂಗ್ ಆಗಿರೋದಿತ್ತು. ಅಂಡ್ ಬಟ್ ಅದೇ ಚಾಲೆಂಜಿಂಗ್ ಅನ್ನೋಕ್ಕಿಂತ ನಾನು ಬಂದಾಗ ಆ ವಾತಾವರಣ ನನಗೆ ದಿಸ್ ಇಸ್ 12th century ಅನ್ನೋ ಫೀಲ್ ಕೊಡ್ತಾ ಇತ್ತು. ಸೊ ಅದು ನಮಗೆ ತುಂಬಾ ಕಷ್ಟ ಆಗಿಲ್ಲ, ಯಾಕೆಂದ್ರೆ ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಮತ್ತೆ ಪ್ರತಿಯೊಬ್ಬರದು ಡ್ರೆಸ್ ಹಾಕೊಂಡಿರ್ಬೋದು, ಯಾವ ಪಾತ್ರ ಅದ್ರಲ್ಲಿ ಇದ್ದಿದ್ದಕ್ಕೆ ಎಲ್ಲ ಒಂಥರ ಕೋರಿಲೇಟ್ ಆಗ್ಬಿಟ್ಟು ನನಗೆ ಈ ಪಾತ್ರ ಅಷ್ಟು ಕಷ್ಟ ಆಯ್ತು ಅಂತ ನನಗೆ ಫೀಲ್ ಆಗ್ತಾ ಇರಲಿಲ್ಲ. ಸಡನ್ ಆಗಿ ನಾನು ಮಾಡರ್ನ್ ಆಗಿ ಚೇಂಜ್ ಆಗ್ತಿದೆ, ಸಡನ್ ಆಗಿ ನಾನು ಟ್ರೆಡಿಷನಲ್ ಆಗಿ ಚೇಂಜ್ ಆಗ್ತಿದೆ. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. February 7th ಶರಣರ ಶಕ್ತಿ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಬಂದು ನೋಡ್ಲೇಬೇಕು, ನೋಡಿ ನಮಗೆಲ್ಲ ಹಾರೈಸ್ತಾರೆ. ನಮಸ್ಕಾರ, ನಾನು ಆರಾಧನಾ ಕುಲಕರ್ಣಿ, ಶರಣರ ಶಕ್ತಿ ಚಲನಚಿತ್ರದ ನಿರ್ಮಾಪಕಿ. ಈಗ ಬಸವ ತತ್ವಗಳು ಮತ್ತೆ ಬ್ರಾಹ್ಮಣತ್ವ ಎರಡು ಒಂದಕ್ಕೊಂದು ವಿರುದ್ಧ ಅನ್ನೋ ತರನೇ ಕನ್ಸಿಡರ್ ಮಾಡ್ತಾ ಇದ್ದಾರೆ ಸಾಮಾಜಿಕವಾಗಿ. ಆದ್ರೆ ನೀವು ಒಂದು ಬ್ರಾಹ್ಮಣ ಆಗಿ ಯಾಕೆ ಈ ಸಿನಿಮಾ ಬಸವ ತತ್ವಗಳ ಬಗ್ಗೆ ಯಾಕೆ? ನೋಡಿ, ಆಗಿನ ಕಾಲದ ಅನುಭವ ಮಂಟಪದಲ್ಲೇ ನಮ್ಮ ಸಾಂಸ್ಕೃತಿಕ ನಾಯಕನಾದ ನಮ್ಮ ಬಸವಣ್ಣವರೇ ಹೇಳಿದ್ರು, ಜಾತಿ ಭೇದ ಭಾವ ಮಾಡಬೇಡ್ರಿ, ಆಮೇಲೆ ಗಂಡಸರು ಹೆಂಗಸರು ಅಂತಂತ ಏನಿಲ್ಲ, ಎಲ್ಲರಿಗೂ ಶಿಕ್ಷಣ ಕೊಡ್ತಿದ್ರು. ಸೊ ಅವರೇ ಭೇದ ಭಾವ ಮಾಡಿಲ್ಲ ಅಂದ್ರೆ ನಾವ್ಯಾಕೆ ಮಾಡ್ಬೇಕು? ಇವರೇ ಮೂವಿ ತೆಗಿಬೇಕು ಅಂತಂತ ಏನಿಲ್ಲ. ನಮಗೆ ನಾವು ಬಸವಣ್ಣವರ ತತ್ವ ಪ್ರಿಯರು, ಬಸವಣ್ಣ ಅಭಿಮಾನಿಗಳು ನಾವೆಲ್ಲ. ಸೊ ಹಂಗಾಗಿ ನಾವು ಈ ಮೂವಿನ ಮಾಡಿದ್ವಿ. ನೀವು ಮೂವಿಯಲ್ಲಿ ಅಕ್ಕ ನಾಗಮ್ಮನ ಪಾತ್ರ ಕೂಡ ಮಾಡಿದ್ದೀರಾ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಅದಕ್ಕೆಲ್ಲ ನಾವು ರಿಹರ್ಸಲ್ ಮಾಡ್ತಿದ್ವಿ, ವಚನಗಳನ್ನ ಕಟ್ ಮಾಡ್ತಿದ್ವಿ, ಹೇಗೆ ಅವ್ರ
ಸ್ಟೋರಿ ಕೇಳಿದ್ವಿ, ಎಷ್ಟು ಬ್ರೇವ್ ವುಮೆನ್ ಅಂತ ಹೇಳಿ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅಂತೇಳಿ. ಕಲ್ಯಾಣ ಕ್ರಾಂತಿ ಆದಾಗ ಅವರು ವಚನ ಸಾಹಿತ್ಯನ ಕಾಪಾಡಲಿಕ್ಕೆ ಎಷ್ಟೆಲ್ಲ ತ್ಯಾಗ ಮಾಡಿದ್ರು, ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅಂತ ಹೇಳಿ ಅವನ್ನೆಲ್ಲ ಕೇಳಿ ನಾವು ಆ ಥರನೇ ರಿಹರ್ಸಲ್ ಮಾಡ್ತಿದ್ವಿ. ಹಿಂಗೆ ಪೊಸಿಷನ್ ಹಿಂಗಿರ್ಬೇಕು, ಯಾವ ಥರ ಬ್ರೇವಾಗಿ ನಿಂತ್ಬೇಕು, ಮಾತಾಡಬೇಕು, ಇದೆಲ್ಲ ಮಾಡ್ತೀವಿ. ಬಟ್ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮಗೆ? ಅಂದ್ರೆ ಈಗ ಜನರಲ್ ಆಗಿ ನೋಡ್ತಾ ಇದ್ದಾರೆ ಯಾವ್ಯಾವ ತರ ಸಿನಿಮಾಗಳು ಬರ್ತಾ ಇದೆ, ಯಾವ ಸಿನಿಮಾ ಜನ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ. ಅಂದ್ರೆ ಇದು ಕಂಪ್ಲೀಟ್ಲಿ ನಮ್ಮ ನಾಡಿನ ಮತ್ತೆ ನಮ್ಮ ಬಸವಣ್ಣನವರ ರಿಲೇಟೆಡ್ ಆಗಿರೋದ್ರಿಂದ ನಿಮ್ಗೆ ಆ ಗ್ಯಾರಂಟಿ ಇದೆಯಾ ಜನ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ಮಾಡಿದ್ರೆ ನಮಗೆ ಅದು ಬಸವಣ್ಣನ ಪ್ರಸಾದ ಅಂತ ಸ್ವೀಕರಿಸ್ತೀವಿ, ಇಲ್ಲೇ ಬಸವಣ್ಣನ ಸೇವೆ ಅಂತ ಹೇಳಿ ಸುಮ್ಮನಾಗ್ತೀವಿ. ಫೆಬ್ರವರಿ 7th ಎಲ್ಲ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ಮೂವಿ. ಎಲ್ಲ ಬಸವ ತತ್ವದವರು, ಎಲ್ಲ ಬಸವಪ್ರಿಯರು, ಅಭಿಮಾನಿಗಳು ಎಲ್ಲರೂ ಬಂದು ಸಿನಿಮಾ ನೋಡ್ರಿ, ಹಾರೈಸ್ರಿ, ಅದನ್ನ ಬೆಳೆಸ್ಬೇಕಂತ ಹೇಳಿ ನಾನು ಕಳೆಗಳಿಗೆ ವಿನಂತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಗೌಡ ಅಂತ ಹೇಳಿ. ನಾನು ಮೂಲತಃ ಹಾಸನದವ. ಈ ಒಂದು ಶರಣರ ಶಕ್ತಿ ಸಿನಿಮಾದಾಗ ನಾನು ಅರ್ಜುನಕೇರಿ ಮುಖ್ಯ ಕಾಳಯ್ಯ ಎಂಬ ಒಂದು ಪಾತ್ರವನ್ನು ಮಾಡಿದ್ದೇನೆ. ಇಂಥ ಒಂದು ಪಾತ್ರ ಅದ್ಭುತವಾದ ಪಾತ್ರ. ಈ ಪಾತ್ರ ನನಗೆ ಸಿಕ್ಕಿರೋದು ನನಗೆ ಬಹಳ ಸಂತೋಷವಾಗ್ತಿದೆ. ಇದೇ ಫೆಬ್ರವರಿ 7th ರಾಜ್ಯಾದ್ಯಂತ ನಮ್ಮ ಶರಣರ ಶಕ್ತಿ ಒಂದು ಸಿನಿಮಾ ಬಿಡುಗಡೆ ಆಗ್ತಿದೆ. ಎಲ್ಲರೂ ಕೂಡ ಈ ಒಂದು ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಈ ಒಂದು ಶರಣರ ಶಕ್ತಿ ಸಿನಿಮಾವನ್ನು ನೋಡಿ ಆರೈಸಿ ಆಶೀರ್ವದಿಸಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಶರಣಾರ್ಥಿಗಳು. ನಾನು ಮಂಜುನಾಥಗೌಡ ಪಾಟೀಲ್ ಅಂತ ಹುಬ್ಬಳ್ಳಿಯಿಂದ. ಶರಣರ ಶಕ್ತಿ ಚಲನಚಿತ್ರದೊಳಗೆ ಬಸವಣ್ಣನ ಪಾತ್ರ ಮಾಡಿ. ದಯವಿಟ್ಟು ಎಲ್ಲರೂ ಇದೇ ಫೆಬ್ರವರಿ 7ನೇ ತಾರೀಕು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಗಳಲ್ಲಿ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಚಲನಚಿತ್ರವನ್ನು ನೋಡಿ ಇದನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ನಾನು